ಬೆಂಗಳೂರಿನ ಕೂಗಳತೆ ದೂರದಲ್ಲಿರೋ ಮಾಲೂರು ನಗರದಲ್ಲಿ ಫ್ಲೈಓವರ್ ನಿರ್ಮಾಣ ಕಾಮಗಾರಿ ನಡೀತಾ ಇದೆ. ಆದರೆ ಕಾಮಗಾರಿ ಶುರುವಾದಾಗಿಂದಲೂ ಸ್ಥಳೀಯರು ಮತ್ತು ಸವಾರರಿಗೆ ತೊಂದರೆ ಆಗ್ತಾನೆ ಇದೆ. ಗುತ್ತಿಗೆದಾರನ ವಿರುದ್ಧ ಸವಾರರು ಹಿಡಿಶಾಪ ಹಾಕ್ತಿದ್ದಾರೆ. ಫ್ಲೈಓವರ್ ಕಾಮಗಾರಿ ಸವಾರರಿಗೆ ಕಿರಿಕಿರಿ. ಮಣ್ಣು ಕುಸಿತ, ಗುತ್ತಿಗೆದಾರನ ವಿರುದ್ಧ ಹಿಡಿಶಾಪ. ಕೋಲಾರದ ಮಾಲೂರು ನಗರದಲ್ಲಿ ಕೈಗಾರಿಕಾ ಪ್ರದೇಶ ಹಾಗೂ ತಮಿಳುನಾಡು ಕರ್ನಾಟಕ ರಾಜ್ಯ ಹೆದ್ದಾರಿ ಇದೆ. ಇಲ್ಲಿ ನಿತ್ಯ ಸಾವಿರಾರು ಭಾರೀ ವಾಹನಗಳು ಹೊಸೂರು ಹೊಸಕೋಟೆ ಮಾರ್ಗವಾಗಿ ಸಂಚರಿಸುತ್ತವೆ. ಇನ್ನು ಮಾಲೂರು ನಗರದ ರೈಲ್ವೆ ಮೇಲ್ಸೇತುವೆ ಕಿರಿದಾಗಿರೋ ಕಾರಣ ಟ್ರಾಫಿಕ್ ಹೆಚ್ಚಾಗಿದೆ. ಈ ಸಮಸ್ಯೆಗೆ ಶಾಶ್ವತ ಮುಕ್ತಿ ಕಲ್ಪಿಸಲು ಫ್ಲೈಓವರ್ ನಿರ್ಮಾಣ ಕಾಮಗಾರಿ ಕೈಗೆತ್ತಿಕೊಂಡಿದೆ. ಲೋಕೋಪಯೋಗಿ ಇಲಾಖೆಯ ಕೆಶಿಪ್ ವಿಭಾಗದಲ್ಲಿ ಗುತ್ತಿಗೆ ಪಡೆದಿರುವ ಖಾಸಗಿ ಸಂಸ್ಥೆ ಕಾಮಗಾರಿಯನ್ನು ಆರಂಭಿಸಿದೆ. ಆದರೆ ಸವಾರರು ಹಾಗೂ ಸ್ಥಳೀಯರು ತೊಂದರೆ ಅನುಭವಿಸುವಂತಾಗಿದೆ. ರಾಜ್ಯ ಸರ್ಕಾರ ದೇವನಹಳ್ಳಿ ಕೈಗಾರಿಕಾ ಪ್ರದೇಶಕ್ಕೆ ಲಿಂಕ್ ಆಗುವ ದೇವನಹಳ್ಳಿ, ವಿಜಯಪುರ, ವೇಮಗಲ್, ನರಸಾಪುರ, ಮಾಲೂರು ಮಾರ್ಗವಾಗಿ ಕೈಗಾರಿಕಾ ಕಾರಿಡಾರ್ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿದೆ. ತಮಿಳುನಾಡಿನ ಹೊಸೂರು ಗಡಿಯವರೆಗೆ 600 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆಯುತ್ತಿದೆ. ಆದರೆ ರಸ್ತೆಯ ಒಂದು ಬದಿ ಮಾತ್ರ ವಾಹನ ಸಂಚಾರಕ್ಕೆ ಅನುವು ಮಾಡಲಾಗಿದ್ದು ತಾತ್ಕಾಲಿಕ ರಸ್ತೆ ನಿರ್ಮಿಸಿಲ್ಲ. ಇದರಿಂದ ಟ್ರಾಫಿಕ್ ಜೊತೆ ಧೂಳಿನ ಸಮಸ್ಯೆಯೂ ಉಂಟಾಗಿದೆ. ಅಲ್ಲದೆ ಮಾಲೂರಿನ ಜೂನಿಯರ್ ಕಾಲೇಜು ಎದುರು ಅವೈಜ್ಞಾನಿಕವಾಗಿ ಹಳ್ಳ ಅಗೆದಿದ್ದಾರೆ. ಇದರಿಂದ ಮತ್ತಷ್ಟು ಟ್ರಾಫಿಕ್ ಸಮಸ್ಯೆ ಉಂಟಾಗಿದೆ ಅಂತ ಸ್ಥಳೀಯರು ಕಿಡಿಕಾರಿದ್ದಾರೆ. ಫ್ಲೈಓವರ್ ನಿರ್ಮಾಣದಿಂದ ಯಾವುದೇ ಪ್ರಯೋಜನವಿಲ್ಲ ಅನ್ನೋ ಮಾತೂ ಕೇಳಿ ಬರುತ್ತಿದೆ. 6 ಕಿಲೋಮೀಟರ್ ಟ್ರಾಫಿಕ್ ಜಾಮು, ಧೂಳು ಪ್ರತಿ ನಿಮಿಷ ರಾತ್ರಿಯಿಂದ 24x7 ಧೂಳು, ಬರೀ ಧೂಳೆ. ಜನ ಸಾಯ್ತಾ ಇದ್ದಾರೆ. ಯಾರು ಇದ್ರ ಬಗ್ಗೆ ಗಮನನೇ ಹರಿಸ್ತಾ ಇಲ್ಲ. ಸರ್ ಅದರದ್ದು ಏನು ಅಂತ ಇದುವರೆಗೂ ಎಲ್ಲಿ ಫ್ಲೈಓವರ್ ಎಲ್ಲಿ ಬರುತ್ತೆ, ಹೆಂಗಾಗುತ್ತೆ ಯಾರಿಗೂ ಗೊತ್ತಿಲ್ಲ. ಯಾವುದನ್ನ ಅಟ್ಲೀಸ್ಟ್ ಹಾಸ್ಪಿಟಿಂಗ್ ಮಾಡ್ಕೊಂಡು ಒಂದು ರೋಡ್ ಮಾಡಿಕೊಡ್ಬೇಕಾಗಿತ್ತು. ಜನಗಳಿಗೆ ವೆಹಿಕಲ್ಸ್ ಹೋಗೋಕ್ಕೆ ಒಂದು ರೋಡ್ ಮಾಡಿ ಆಮೇಲೆ ಮಾಡಬೇಕಾಗಿತ್ತು. ಇವಾಗ ಎರಡೂ ಕಡೆನೂ ಈ ಸಮಸ್ಯೆಗಳಾಗ್ತಾ ಇದೆ. ಎರಡನೇದು STR ರೋಡು ರೆಡಿ ಆಗ್ತಾಯಿದೆ. STR ರೋಡ್ ರೆಡಿ ಆಗ್ತಾಯಿದೆ. ಆ STR ರೋಡ್ ಆದರೂ ರೆಡಿ ಆದಮೇಲೆ ಆದರೂ ಬ್ರಿಡ್ಜ್ ವರ್ಕ್ ಸ್ಟಾರ್ಟ್ ಮಾಡಿದ್ರೂ ಸಮಸ್ಯೆ ಇರ್ತಿರಲಿಲ್ಲ. ಇವಾಗ ಏನೇ ಬ್ರಿಡ್ಜ್ ಮಾಡಿದ್ರೆ ಕೂಡ ಇನ್ನೂ 2 ವರ್ಷ ಬ್ರಿಡ್ಜ್ ಅಂತೂ, ರೈಲ್ವೆ ಬ್ರಿಡ್ಜ್ ಅಂತೂ ಆಗಲ್ಲ. ಆ 2 ವರ್ಷ ಬ್ರಿಡ್ಜ್ ಆಗದಿದ್ಮೇಲೆ ಈ ಬ್ರಿಡ್ಜ್ ಮಾಡಿ ಏನು ಪ್ರಯತ್ನ ಆಗುತ್ತೆ? ಒಟ್ನಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಫ್ಲೈಓವರ್ ನಿರ್ಮಿಸಲಾಗ್ತಿದೆ. ಆದರೆ ಕಾಮಗಾರಿ ಶುರುವಾದಾಗಿನಿಂದಲೂ ಜನರಿಗೆ ಕಿರಿಕಿರಿ ತಪ್ಪಿಲ್ಲ. ಹೀಗಾಗಿ ಟ್ರಾಫಿಕ್, ಧೂಳಿನ ಸಮಸ್ಯೆಯಿಂದ ಮುಕ್ತಿ ಕೊಡಿ ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ರಘುರಾಜ್, ನ್ಯೂಸ್ 18, ಕೋಲಾರ.